ದಿನಕರ್ಗೆ ಚಿತ್ರರಂಗದ ಹಿನ್ನೆಲೆ ಇತ್ತು. ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರರಂಗದಲ್ಲಿ ಖಳನಟರಾಗಿ ಹೆಸರು ಮಾಡಿದರು. ಇನ್ನು ದಿನಕರ್ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಕಾಲಿಡುವಷ್ಟರಲ್ಲಿ ಅಣ್ಣ ದರ್ಶನ್ ಕೂಡ ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ದರು. ಹಾಗಂತ ದಿನಕರ್ ಅನುಭವವೇ ಇಲ್ಲದೆ ಚಿತ್ರರಂಗಕ್ಕೆ ಕಾಲಿಡಲಿಲ್ಲ. ನಿರ್ದೇಶನಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡೇ ಚಿತ್ರರಂಗಕ್ಕೆ ಕಾಲಿಟ್ಟ ದಿನಕರ್ ಆರಂಭದ ದಿನಗಳಲ್ಲಿ ಎಲ್ಲರಂತೆಯೇ ಅವಕಾಶಕ್ಕಾಗಿ ಗಾಂಧಿನಗರದಲ್ಲಿ ಅಲೆದಾಡಿದರು. ದಿನಕರ್ ನಿರ್ದೇಶಕರಾಗೋದಕ್ಕೂ ಒಂದು ಕಾರಣ ಇತ್ತು. ತೂಗುದೀಪ್ ಶ್ರೀನಿವಾಸ್ ಸಾವಿನಿಂದ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿತ್ತು. ಪತಿಯ ಸಾವಿನ ನಂತರ ಪತ್ನಿ ಮೀನಾ ತೂಗುದೀಪ್ ಅವರಿಗೆ ಕುಟುಂಬವನ್ನು ನಿರ್ವಹಿಸುವುದು ತೀರಾ ಕಷ್ಟವಾಯಿತು. ಹಿರಿಯ ಪುತ್ರ ದರ್ಶನ್ ಧಾರಾವಾಹಿಗಳಲ್ಲಿ ಅಭಿನಯಿಸುವುದಕ್ಕೆ ಶುರು ಮಾಡಿದರು. ಮೈಸೂರಲ್ಲಿ ಇರೋಕ್ಕಾಗಲ್ಲ, ದರ್ಶನ್ ಸೀರಿಯಲ್ಸ್ ಎಲ್ಲ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಇರಬೇಕಮ್ಮ. ಮೈಸೂರಿಂದೆಲ್ಲ ಹೋಗಿ ರೂಮೆಲ್ಲ ಹಾಕಿ ನಮಗೆಲ್ಲ ಅಲ್ಲಿ ಫೆಸಿಲಿಟಿ ಸಿಗೋಲ್ಲ. ಸೊ ನಾವು ಬೆಂಗಳೂರಿಗೆ ಶಿಫ್ಟ್ ಆಗೋಣ ಅಂತ ಮೈಸೂರು ಮನೇನ ಲೀಸ್ಗೆ ಹಾಕಿ ಆ ದುಡ್ಡು ತೊಗೊಬಂದು ಇಲ್ಲಿ ಒಂದು ಮನೆ, ಚಿಕ್ಕ ಮನೇನೊಂದು ಲೀಸ್ಗೆ ಹಾಕ್ಕೊಂಡು ನಾವು ಇಲ್ಲಿಗೆ ಶಿಫ್ಟ್ ಆದ್ವಿ. ಸಿಪ್ಲಾಲ್ ವರ್ಕ್ ಮಾಡಿದೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಸ್ವಲ್ಪ ದಿನ. ಸೆಟ್ ಆಗಿಲ್ಲ ಅದು. ಅದಾದಮೇಲೆ ITCಲಿ ವರ್ಕ್ ಮಾಡಿದೆ, ಅದು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ. ಅದು ಸೆಟ್ ಆಗಿಲ್ಲ. ನಾನು ಈ ಥರ ಇಂಡಸ್ಟ್ರಿಗೆ ಹೋಗ್ಬೇಕಮ್ಮ ಹಂಗೆ ಹಿಂಗೆ ಅಂದಾಗ ಆಗ BC ಗೌರಿಶಂಕರ್ ಅವ್ರ ಹತ್ರ ದರ್ಶನ್ ಫಸ್ಟು ಅವನು ಇಂಡಸ್ಟ್ರಿಗೆ ಬಂದಾಗ BC ಗೌರಿಶಂಕರ್ ಹತ್ರ ಅಸಿಸ್ಟೆಂಟ್ ಆಗಿದ್ದ ಜನ್ಮದ ಜೋಡಿ ಟೈಮ್. ಅಷ್ಟರಲ್ಲಾಗಲೇ ಸಿನಿಮಾ ನಿರ್ದೇಶಕರಾಗಬೇಕು ಅಂದುಕೊಂಡಿದ್ದ ದಿನಕರ್ ಚಿತ್ರರಂಗಕ್ಕೆ ಬರಲು ನಿರ್ಧರಿಸಿದರು. ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಬೇರೆ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ನಿನಗೆ, ಯಾಕಂದರೆ ಒಂದೇ ಕೆಲಸ ನನಗೆ ರೆಗ್ಯುಲರಾಗಿ ಮಾಡು ಅಂದರೆ ನಂಗೆ ಆಗಲ್ಲ. ತುಂಬ ದೊಡ್ಡ ಡ್ರಾಬ್ಯಾಕ್ಸ್ ಅಂದರೆ ನಾನು ಬೇಗ ಎಕ್ಸೈಟ್ಮೆಂಟ್ ಕಳ್ಕೊಬಿಡ್ತೀನಿ, ಬೋರ್ ಹೊಡಿಯೋಕ್ಕೆ ಶುರು ಆಗುತ್ತೆ ನನಗೆ ವಿಚಾರ. ಅದಕ್ಕೋಸ್ಕರ ನಾನು ಲಕ್ಕಿ ನಾನು ಸಿನಿಮಾ ಇಂಡಸ್ಟ್ರಿ ಇರೋದು, ಯಾಕಂದರೆ ಎವ್ರಿ ಪ್ರಾಜೆಕ್ಟ್ ಇಸ್ ಅ ನ್ಯೂ ಪ್ರಾಜೆಕ್ಟ್. ಚಿಕ್ಕಂದಿನಿಂದ ಚಿತ್ರರಂಗವನ್ನ ನೋಡಿಕೊಂಡೇ ಬೆಳೆದ ದಿನಕರ್ ಹಾಗಂತ ಅನುಭವವೇ ಇಲ್ಲದೆ ಚಿತ್ರರಂಗಕ್ಕೆ ಕಾಲಿಟ್ಟವರಲ್ಲ. ತಂದೆಯೊಂದಿಗೆ ಹೆಚ್ಚು ಒಡನಾಟ ಇಟ್ಟುಕೊಂಡಿದ್ದ ದಿನಕರ್ಗೆ ಚಿತ್ರರಂಗದ ಮೊದಲ ಗುರು ಅಂದ್ರೆ ತಂದೆ ತೂಗುದೀಪ ಶ್ರೀನಿವಾಸ್. BC ಗೌರಿಶಂಕರ್ ಹತ್ರ ಹೋಗಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಸೇರ್ಕೊಂಡಾಗ ಅವ್ರ ಹತ್ರ ಹೇಳಿದೆ, ಸರ್ ನನಗೆ ಏಮಿರರ್ ಡೈರೆಕ್ಟರ್ ಆಗಬೇಕು ಅಂತ, ಬಟ್ ಕ್ಯಾಮ್ರಾ ಬಗ್ಗೆ ನಾಲೆಜ್ ಇದ್ದರೆ ಒಳ್ಳೇದು ಅಂತ ನಮ್ಮ ತಂದೆ ಹೇಳೋರು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿದ್ದೀನಿ ಸರ್, ನನಗೆ ಎಷ್ಟು ಬೇಕೋ ಅಷ್ಟು ನಾಲೆಜ್ ಅದ್ರಲ್ಲಿ ಬಂದಮೇಲಿಂದ ನಾನು ಬಿಟ್ಟೋಗ್ಬಿಡ್ತೀನಿ ಸರ್ ಅಂತ ಫಸ್ಟೇ ಹೇಳ್ಬಿಟ್ಟಿದ್ದೆ. ಆಗ ಅವ್ರು ಕೇಳ್ಬಿಟ್ಟು ಫಸ್ಟ್ ಉಬ್ಬೇರಿಸಿದ್ರು, ಹಿಂಗೆ ಏನೇನು ಇನ್ನು ಕೆಲ್ಸಕ್ಕೆ ಸೇರಬೇಕಾದ್ರೆ ಬಿಟ್ಟೋಗೋದು ಯಾವಾಗ ಅಂತ ಎಕ್ಸ್ಪೈರಿ ಡೇಟ್ ಫಿಕ್ಸ್ ಮಾಡಿಬಿಟ್ಟು ಸೇರ್ತಾ ಇದ್ದಾನಲ್ಲ ಅಂತ. ಅನೇಕ ಸಿನಿಮಾಗಳಿಗೆ ಕೆಲಸ ಮಾಡಿದ ನಂತರ ನಿರ್ದೇಶಕ MS ರಮೇಶ್ ಅವರೊಂದಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಆರಂಭಿಸಿದರು. ಆಮೇಲೆ ನಾನು ಹೇಳಿದೆ, ಸರ್ ನಾ ಈಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೇರ್ಕೊಳ್ಳೋಣ ಅಂತಿದ್ದೀನಿ, ಸೊ ನಾನು ಹೋಗಿ ರಮೇಶ್ ಸರ್ ಹತ್ರ ಸೇರ್ಕೋತೀನಿ ಅಂತ. ಸರಿ ಅಪ್ಪ ಹೋಗಿ ಸೇರ್ಕೊ ಅಂದರು. ಸೊ ಆಮೇಲಿಂದ ಅವ್ರದ್ದು ಹೆಲ್ತ್ ಅಪ್ಸೆಟ್ ಆಗೋಕ್ಕಾಯಿತು. MS ರಮೇಶ್ ಅವ್ರ ಹತ್ರ ಬಂದು 3 ವರ್ಷ 4 ಸಿನಿಮಾ ವರ್ಕ್ ಮಾಡಿದೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಇಷ್ಟೆಲ್ಲ ಅನುಭವ ಪಡೆದ ನಂತರ ಸ್ವತಂತ್ರ ನಿರ್ದೇಶಕರಾಗಲು ದಿನಕರ್ ನಿರ್ಧರಿಸಿದರು. ಆರಂಭದಲ್ಲಿ ನಿರ್ದೇಶಕರಾಗೋದು ದಿನಕರ್ಗೆ ಕಷ್ಟ ಸಾಧ್ಯವಾಗಿತ್ತು. ಸೊ ಎಲ್ಲರೂ ಏನಂದರೆ ನನ್ನ ದರ್ಶನ್ ತಮ್ಮನಾಗೆ ನೋಡ್ತಾ ಇದ್ರು. ಈ ಥರ ಇವನು ಸಿನಿಮಾ ಇಂಡಸ್ಟ್ರಿಲೂ ಒಂದು ಕೆರಿಯರ್ ಮಾಡ್ಕೋಬೇಕು ಅಂತಿದ್ದಾನೆ ಅಂತ ದೃಷ್ಟಿಲಿ ಯಾರೂ ನೋಡಿರಲಿಲ್ಲ. ಆವಾಗ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಈ ಥರ ಸರ್ ಈ ಥರ ಒಂದು ಕತೆ ಮಾಡಿದ್ದೀನಿ, ಡೈರೆಕ್ಷನ್ ಮಾಡಬೇಕು ಅಂತೀನಿ, ನೀವು ಕೇಳಿ ಕತೆ ಕೇಳಿ ಪ್ರೊಡ್ಯೂಸ್ ಮಾಡಿ ಅಂದಾಗ ನಕ್ಬಿಡೋರು. ನೀನು ಅಂದರೆ ಎಲ್ರಿಗೂ ಏನಂದರೆ ಅಣ್ಣಂದು ಇನ್ಫ್ಲೂಯೆನ್ಸ್ ಮೇಲೆ ಅಣ್ಣ ಹೀರೋ ಆಗಿದ್ದಾನೆ, ನಾನು ಡೈರೆಕ್ಟರ್ ಆಗ್ಬೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದವ್ ನೀನು. ಬಟ್ ದರ್ಶನ್ ಹೀರೋ ಹಾಕಿಂತ ಮುಂಚೆ, ಅವ್ನು ಆ್ಯಕ್ಟರ್ ಹಾಕಿಂತ ಮುಂಚೆ ನಾನು ಡಿಸೈಡ್ ಮಾಡಿದೆ ನಾನು ಡೈರೆಕ್ಟರ್ ಆಗಬೇಕು. ಹೀಗೆ ನಿರ್ದೇಶಕನಾಗಬೇಕೆಂಬ ಕನಸನ್ನ ಹೊತ್ತು ಗಾಂಧಿನಗರದಲ್ಲಿ ನಿರ್ಮಾಪಕರ ಕಚೇರಿ ಅಲೆದರು ದಿನಕರ್. ಆದರೆ ಯಾರೂ ಸಹ ಅವಕಾಶ ನೀಡಲಿಲ್ಲ. ನಿನಗೆ ಡೇಟ್ಸ್ ಕೊಡ್ತೀನಿ ಅಂದಿದ್ದ ಸೋದರ ದರ್ಶನ್, ನೀನು ನಿರ್ದೇಶಕನಾಗಿ ಮೊದಲು ಸಾಬೀತು ಮಾಡು, ನಂತರ ನಿನಗೆ ಅವಕಾಶ ಕೊಡ್ತೀನಿ ಅಂದಿದ್ರು. ದರ್ಶನ್ ಒಂದು ಹೇಳೋನು ಯಾವಾಗಲೂ 2003 ನಿನಗೆ ಡೇಟ್ಸು ಅಂತ, 2004 ನಿನಗೆ ಡೇಟ್ಸು ಅಂತ, 2005 ನಿನಗೆ ಡೇಟ್ಸು ಅಂತ. ಅವೆಲ್ಲ ಯಾವುದೂ ಆಗಿಲ್ಲ. ಸೊ ಆವಾಗ ನಾನು ಡಿಸೈಡ್ ಮಾಡಿದೆ, ಇಲ್ಲ ಇವ್ನು ಕಾಯ್ಕೊಂಡಿದ್ರೆ ಆಗಲ್ಲ, ನಾನೇನೋ ಮಾಡಬೇಕು ಅಂತ ಡಿಸೈಡ್ ಮಾಡಿ ಒಂದಷ್ಟು ಜನ, ಒಂದು 19 ಜನ ಪ್ರೊಡ್ಯೂಸರ್ಸ್ ಹತ್ರ ಅಪ್ರೋಚ್ ಆದೆ, ಜೊತೆಲಿ ಕತೆ ಮಾಡ್ಕೊಂಡು. ಎಲ್ಲರೂ ಕತೆ ಕೇಳ್ಬಿಟ್ಟು, ಏನಪ್ಪ ಒಳ್ಳೆ ಸೀರಿಯಲ್ ಥರ ಇದೆ, ಎಲ್ಲರ ಲೈಫಲ್ಲಿ ನಡೆಯೋದೇ ಕತೆ ಹೇಳ್ತಿದ್ದೆ, ನೀನು ಹೊಸದೇನು ಹೇಳ್ತಿಲ್ಲ ಅಂತ. ನಾನು ಕತೆ ಹೇಳ್ತಿದ್ದೆ, ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇರಲಿಲ್ಲ. ಅಂದರೆ ಗೊತ್ತಿರಲಿಲ್ಲ ಅದು ಹೆಂಗೆ ಹೇಳಬೇಕು ಅನ್ನೋದು. ಸ್ವಲ್ಪ ಜನ ಅಂತೂ ಕತೆ ಏನು ಹೇಳ್ತಾ, ಬಿಡಪ್ಪ ನಿಮ್ಮ ಅಣ್ಣನ ಡೇಟ್ಸ್ ತಗೋ ಸಿನಿಮಾ ಮಾಡೋಣ ನಾನು. ಬಟ್ ದರ್ಶನ್ ಡೇಟ್ಸ್ ಕೊಡೋಕೆ ರೆಡಿ ಇಲ್ಲ, ಯಾಕಂದರೆ ನಾನು ನನ್ನ ತಮ್ಮನ ಡೈರೆಕ್ಟರ್ ಮಾಡೋಕ್ಕೋಸ್ಕರ ಒಬ್ಬ ಪ್ರೊಡ್ಯೂಸರ್ನ ಬಲಿ ತೊಗೊಳಕ್ಕಾಗಲ್ಲ. ಹೀಗಾಗಿ ದಿನಕರ್ ತಾವೇ ಸಿನಿಮಾ ನಿರ್ಮಿಸಲು ಮುಂದಾದರು. ಅಲ್ಲಿಂದ ಶುರುವಾಯಿತು ದಿನಕರ್ ತೂಗುದೀಪ್ ಅವರ ಸಿನಿಮಾ ಜರ್ನಿ. ಆಗ ನನ್ನ ಫ್ರೆಂಡ್ ಒಬ್ಬ ಐಡಿಯಾ ಕೊಟ್ಟ, ಯಾಕೆ ನೀನು ಬೇರೆಯವ್ರ ತಗೋ, ನೀನು ಯಾಕೆ ಸಿನಿಮಾ ಮಾಡಬಾರ್ದು. ಅವಾಗ ಇದ್ದಿದ್ದ ನಂತರ ಬರೀ 2 ಲಕ್ಷ ರೂಪಾಯಿ, 2 ಲಕ್ಷ ಇಟ್ಕೊಂಡು ಹೆಂಗೆ ಸಿನಿಮಾ ಮಾಡೋದು. ಆಮೇಲೆ ಏನೇನೋ ಆಗಿ ನಮ್ಮ ತಾಯಿನೂ ಪ್ರೊಡ್ಯೂಸ್ ಮಾಡೋಣ ಅಂತ ನಮ್ಮ ತಾಯಿನೂ ಒಂದಷ್ಟು ದುಡ್ಡು ಕೊಟ್ಟರು, ನಮ್ಮ ಅಣ್ಣನೂ ಒಂದಷ್ಟು ದುಡ್ಡು ಕೊಟ್ಟ.
ಫ್ರೆಂಡ್ಸ್ ಒಂದಷ್ಟು ಹೆಲ್ಪ್ ಮಾಡಿದ್ರು, ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಆಗಿ ಇನ್ನೊಬ್ರು ಬಂದು ಅವ್ರು 50% ಜವಾಬ್ದಾರಿ ತಗೊಂಡ್ರು. ಇದು ಇವತ್ತಿನ ಗೊಂಬೆ ಆಡಿಸುವವನ ಕತೆ. ಮುಂದಿನ ಸಂಚಿಕೆಯಲ್ಲಿ ತಮ್ಮ ಪ್ರಯೋಗಾತ್ಮಕ ಸಿನಿಮಾಗಳ ಮೂಲಕವೇ ಗುರುತಿಸಿಕೊಂಡಿರುವ ಒಬ್ಬ ನಿರ್ದೇಶಕರನ್ನು ನಿಮ್ಮ ಮುಂದೆ ಕರ್ಕೊಂಡು ಬರ್ತೀನಿ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.